ಒಂದು ಪೈಸಾನೂ ಇಲ್ಲ ಕಣೆ, ಒಂದು ಪೈಸಾ. ಅಯ್ಯೋ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಏನಾಯ್ತು ಪ್ರತಿ ಎಲ್ಲ ಹಾಳಾಗಿ ಹೋಗಿದ್ದೀರಿ. ಕಾಫಿ ಪುಡಿನ ರೆಸ್ಟೋರೆಂಟ್ ತಗೊಂಬರಿ. ಹೇಳ್ತೀರಿ 1 ಲಕ್ಷ ರೂಪಾಯಿ ಏನಾಯ್ತು ಹೇಳು. ಅದು 1 ಪೈಸಾನೂ ಇಲ್ಲ ಕಣೆ. ಹೇಳು ಏನ್ ಮಾಡ್ದೆ? ನೀನು 3 ಜನ ಹೆಣ್ಮಕ್ಳು ಅಂತ ಒಂದು ಆಡ್ತಾ ಇದೆಯಲ್ಲ, ನಿನ್ ಗಂಡಾಗಿ ನನ್ನ ಕರುಳು ಚುರುಕ್ಬಿಡ್ತು ಕಡೆ. ಅದಕ್ಕೆ ನಿಂಗೆ ಏನಾದ್ರು ಸಹಾಯ ಮಾಡ್ಲೇಬೇಕು ಅನ್ನಿಸ್ತು. ಆ ರಂಗನ ಪ್ರೇರಣೆ ಆಯ್ತು ಕಡೆ. ಅದಕ್ಕೆ ಆ 1 ಲಕ್ಷ ರೂಪಾಯಿ ತಗೊಂಡೋಗಿ ಏನ್ ಮಾಡ್ದೆ? 10 ಲಕ್ಷ ರೂಪಾಯಿ ಮಾಡೋಣ ಅನ್ಕೊಂಡೆ. ಆದ್ರೆ ಹೋಗಿ ಜೂಜಾಡ್ದೆ. 10 ಲಕ್ಷ ರೂಪಾಯಿ ಯಾರಪ್ಪನ ಮನೆದು ಅಂತ ಎತ್ಕೊಳ್ಳೋದೆ ನೀನು? ಯಾರಪ್ಪನ ಮನೆದು ಅಂತ ಎತ್ಕೊಳ್ಳೋದೆ? 1 ಲಕ್ಷ ರೂಪಾಯಿ ಜೂಜಾಡಿದ್ಯಲ್ಲ ನಿನ್ ಮನ್ ಕಾಯುವಾಗ. ನೀನು ಹೊಡೆಯಲ್ಲ ಅನ್ನೋದು ನಾನು ಬಿಡಲ್ಲ. ಪ್ರತಿ ಹೋಗೆ ಸಿಮೆಂಟ್ ಡಬ್ಬ ತಗೊಂಬರ, ಸುಟ್ಬಿಟ್ಟು ಸುಟ್ಟು ಹಾಕ್ಬಿಡ್ತೀನಿ. ನಾನು ನಿಂದೆ ಆದ್ರೆ ಚಿಂತೆ ಇಲ್ಲ. ಹೋಗೆ ಬೇಡ ಕಡೆ, ಬೇಡ ಕಡೆ. ನೋಡೆ, ನಾನು ನಿನ್ ಗಂಡ ಕಡೆ, ನಿನಗೆ ತಾಳಿ ಕೊಟ್ಟವನು. ನಾನು ಸತ್ತೋದ್ರೆ ನಿನ್ ಮುಂದೆ ಆಗ್ಬಿಡ್ತೀಯ. ಆಮೇಲೆ ನಿನ್ ಬೀಗರ ಮನೆಯವರು ನೀನನ್ನು ಯಾವ ಶಾಸ್ತ್ರಕ್ಕೂ ಕರೆಯಲ್ಲ. ಮಗನೇ 1 ಲಕ್ಷ ಮಾಡಿದ್ದೀಯಲ್ಲ, ಎಲ್ಲಿ ತರಲಿ? ಅಯ್ಯೋ ದೇವ್ರೆ, ದೇವ್ರೆ 1 ಲಕ್ಷ ಎಲ್ಲಿಂದ ತರಲ? ಅಯ್ಯೋ ರಂಗ. ಅಮ್ಮ ಅಳ್ಬೇಡ ಕಣಮ್ಮ ಪ್ಲೀಸ್. ನೀನು ಹತ್ರ ಹೋಗಿದ್ದ ದುಡ್ಡು ವಾಪಸ್ ಬರುತ್ತಾ? ಅಳ್ಬೇಡ. ಬೇಕಿದ್ರೆ ನಾನು ಓದಿದ್ದು ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರಿಕೊಂಡು 1 ಲಕ್ಷ ದುಡ್ದುಬಿಟ್ಟು ನೀನು ಕೊಡ್ತೀನಿ. ಅಳ್ಬೇಡಮ್ಮ ಪ್ಲೀಸ್.